ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ 6ನೇ ತರಗತಿ ಪಾಠ 9ರ ಎದೆಗುಂದದ ಧೀರರು ಅನ್ನೋ ಒಂದು ಪಾಠ ಇದೆ. ಅಂದರೆ ಗದ್ಯ. ಅದರ ಪ್ರಶ್ನೆಗಳ ಉತ್ತರವನ್ನು ಬರೆದು ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವರು ಅಂತ ಇದೆ. ಅದಕ್ಕೆ ಉತ್ತರ ಪ್ರಶ್ನೆಯಲ್ಲಿ ಇರುವಂಥ ಕೆಲವೊಂದು ಪದಗಳನ್ನು ಹಾಗೆ ಬರೆಯೋಣ. ಜಾಕೊಂಬುಕಿಲಿ ಜೂ, ಲಾಗುಡಿಸುಳ್ಳಿ, ಯಾ ಬರೆದು ಏತ್ವ ಕೊಟ್ಟು ಕೊಂಬುಕಿಲಿ ಜೊತೆಗೆ ದೀರ್ಘ ಜೂಲಿಯೋ ಅಂತ ಆಗುತ್ತೆ. ಈ ಗಾಗೆ ಏತ್ವ ಲಾವತ್ತು ಕೊಟ್ಟು ದೀರ್ಘ ಇಗ್ಲೇ ಶಾಗುಡಿಸು ಶಿ ಯಾ ಮತ್ತು ಆಫ್ ಸಾ ಅಂದರೆ ಅರ್ಧ ಸಾ ಆಗುತ್ತೆ. ಇಗ್ಲೇಷಿಯಸ್ ಯಾವ ಅನ್ನೋಂಥ ಪ್ರಶ್ನಾರ್ಥಕ ಪದಕ್ಕೆ ಸ್ಪೇನ್ ಎಸ್ ಅಂದರೆ ಸಾಗೆ ಏತ್ವ ಕೊಟ್ಟು ವಾವತ್ತು ಕೊಟ್ಟು ಇಲ್ಲಿ ದೀರ್ಘ ಸ್ಪೇ ಆಗುತ್ತೆ. ಇದು ವಾ ಅಲ್ಲ ಪಾವತ್ತು, ಸಾರಿ. ಸಾ ಏತ್ವ ಅದಕ್ಕೆ ಪಾವತ್ತು ಸ್ಪೇ ನಾನ ಹೀಗೆ ಬರೆದ್ವಿ ಅಂದರೆ ಇನ್ನಾಗುತ್ತೆ ಸ್ಪೇನ್. ಇದು ನಾವು ಕಲಿಬೇಕಾಗಿರೋ ಅಂಥ ಪದ. ಸ್ಪೇನ್ ದೇಶದವರು ಕ್ವಶನಲ್ಲೇ ಇದೆ, ಅದನ್ನು ಹಾಗೆ ಬರೆಯೋಣ. ದ ಏತ್ವ ದೀರ್ಘ ದೇಶ ದ ವ ನಾಕೊಂಬು ನು ದೇಶದವನು ಅಂತ ಆಗುತ್ತೆ. ಎರಡನೇ ಪ್ರಶ್ನೆ, ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದ್ದನು ಅಂತ ಇದೆ. ಅದಕ್ಕೂ ಹಾಗೆಯೇ ಪ್ರಶ್ನೆಯಲ್ಲೇ ನಮಗೆ ಅರ್ಧಕ್ಕರ್ಧ ಉತ್ತರ ಸಿಗುತ್ತೆ, ಅದನ್ನೇ ಬರೀಬೇಕಾಗುತ್ತೆ. ಬಾಲಕ ಜಾ ಕೊಂಬುಕಿಲಿ ಜೂ ಲಾಗುಡಿಸುಳ್ಳಿ ಯಾ ಏತ್ವ ಕೊಂಬುಕಿಲಿ ದೀರ್ಘ ಜೂಲಿಯೋ ಇಗ್ಲೇಷಿಯಸ್ ಈ ಗಾಗೆ ಏತ್ವ ಮತ್ತು ಲಾವತ್ತು ದೀರ್ಘ ಇಗ್ಲೇ ಶನಿವಾರ ಶಾಗುಡಿಸೋ ಶಿ ಯಾ ಸ್ ಇಗ್ಲೇಷಿಯಸ್ ತಾನು, ಅದು ಹಾಗೆ ಬರೆಯೋಣ. ತಾನು ಮುಂದೆ ಮಾಗೆ ಕೊಂಬು ಕೊಟ್ಟರೆ ಮೂ ಆಗುತ್ತೆ, ಒಂದು ಸೊನ್ನೆ ಮುಂದಾಗೆ ಏತ್ವ ಮುಂದೆ ಏನಾಗಬೇಕೆಂದು ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಉತ್ತರನ ಬರೀಬೇಕು. ಡಬಲ್ ಕೋಟ್ಸಲ್ಲಿ ಉತ್ತರವನ್ನು ಬರೀತೀನಿ. ಆ ಪದನ ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಫಾ ಕೊಂಬು ಫು, ಟಾನ ಹೀಗೆ ಅರ್ಧ, ಫುಟ್ ಬಾಕಿಲಿ ಬಾ ಲ್ ಫುಟ್ಬಾಲ್ ಚಾಂಪಿಯನ್ ಅಥವಾ ಆಟಗಾರ ಅಂತ ಹಾಕ್ಕೊಳ್ಳೋಣ. ಆ ಟ ಗಾ ಕಿಲಿ ಗಾ ರ ಆಟಗಾರ ಅಲ್ಲೇ ಇರುತ್ತೆ. ಆಗಬೇಕು ಅನ್ನೋದನ್ನು ನಾವು ಬರಿಬೋದು. ಆಟಗಾರ ನಾಕಿಲಿ ನಾ ಗ ಆಟಗಾರನಾಗ ಬೇಕೆಂದು ಬಾ ಏತ್ವ ದೀರ್ಘ ಬೇಕಾಕೇತ್ವ ಕೆ ಒಂದು ಸೊನ್ನೆ ಕೆಂದಾಕೊಂಬುದು ಬೇಕೆಂದು ಬಯಸಿದ್ದನು ಪ್ರಶ್ನೆಯೆಲ್ಲ ಇದೆ, ತಪ್ಪಿಲ್ಲದಂಗೆ ನಾವು ಬರಿಬೋದು. ಬಯಸಿ ದಾಗೆ ದಾವತ್ತು ಮತ್ತು ನಾಕೊಂಬು ನು ಬಯಸಿದ್ದನು ಅಂತ ಆಗುತ್ತೆ. ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದ್ದನು ಅಂತ ಬರಿಬೋದು. ಇಲ್ಲಿಗೆ ನಾನು ಡಬಲ್ ಕೋಟ್ಸ್ ಕೊಟ್ಟು ಇಲ್ಲಿ ಈಗ ಬರೆದಿರೋದು ಯಾಕೆಂದರೆ ನೀವು ಇಷ್ಟನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ಹಾಗೆ ಬರೆದಿರೋದು. ಆ್ಯಕ್ಚುಲಿ ಇದು ಕೂಡಿಸಿನೇ ಓದಬೇಕಾಗಿರೋದು. ಅಂದರೆ ನಾವು ಇದಕ್ಕೆ ಬದಲು ಇಲ್ಲಿನ ತನಕ ತೊಗೊಂಡ್ವಿ ಅಂದರೆ ಸರಿ ಹೋಗುತ್ತೆ. ಅಂದರೆ ಇಲ್ಲಿನ ತನಕ ಪ್ರಾಕ್ಟೀಸ್ ಮಾಡಬೇಕು ಅಂತ, ಇಷ್ಟಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮೂರನೇ ಪ್ರಶ್ನೆ, ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆಯುತ್ತಿದ್ದನು ಅಂತ ಇದೆ. ಅದಕ್ಕೆ ಜಾ ಕೊಂಬುಕಿಲಿ ಜೂ ಲಾಗುಡಿಸುಳ್ಳಿ ಯಾ ಏತ್ವ ಕೊಂಬುಕಿಲಿ ದೀರ್ಘ ಜೂಲಿಯೋ ಈ ಗಾಗೆ ಏತ್ವ ಲಾವತ್ತು ದೀರ್ಘ ಇಗ್ಲೇ ಶಿ ಯಾ ಸ್ ಇಗ್ಲೇಷಿಯಸ್ ತನ್ನ, ಇದೆಲ್ಲನೂ ಪ್ರಶ್ನೆಯಲ್ಲೇ ಇದೆ, ಅದನ್ನೇ ಬರೆಯೋಣ. ದಾಕೊಂಬುದು ಖ ವ ನಾಕೊಂಬನ್ನು ಅದಕ್ಕೆ ಒತ್ತಕ್ಷರ ದುಃಖವನ್ನು ಹೇಗೆ ಅನ್ನೋದು
ಪ್ರಶ್ನಾರ್ಥಕ ಪದ. ಅದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಅದಕ್ಕೆ ದುಃಖವನ್ನು ಮರೆಯಲು ಅಂತ ಮ ರಾಕೆತ್ವರೆ ಯಾ ಲಾಕೊಂಬು ಲು ಮರೆಯಲು ಲಾಕೊಂಬು ಲು ಇದು ಮರೆಯಲು. ಹಾಡುಗಳನ್ನು ಹಾಕಿಲಿ ಹಾಡಾಕೊಂಬುಡು ಗ ಳ ನಾಕೊಂಬು ನೂಗೆ ನಾವತ್ತು ಹಾಡುಗಳನ್ನು ಬರೆದು ಬ ರಾಗೆ ಏತ್ವ ರೇ ತಾಕೊಂಬುದು ಬರೆದು ತಾಕಿಲಿ ತಾ ನಾಗೆ ಏತ್ವ ದೀರ್ಘ ತಾನೇ ಹಾಡ ಹಾಡ ತಾ ಏತ್ವ ಕೊಂಬಿಕಿಲಿತೋ ಡ ಗಾಗುಡಿಸು ಗೀ ದ ನಾಕೊಂಬು ನು ತೊಡಗಿದನು ಅಂತ ಬರಿಬೋದು. ಇಲ್ಲಿನ ತನಕ ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದನು ಅನ್ನೋದು ಮೇಯ್ನ್ ಆನ್ಸರ್ ಆಗಿರುತ್ತೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಮಾಲತಿ ಹೊಳ್ಳ ಅವರ ತಂದೆ ತಾಯಿಯ ಹೆಸರೇನು ಅಂತ ಇದೆ. ಅದಕ್ಕೆ ಮಾಕಿಲಿ ಮಾ ಲಾ ತಾಗುಡಿಸು ತಿ ಮಾಲತಿ ಹಾ ಏತ್ವ ಕೊಂಬುಕಿಲಿ ಹೋ ಳಾಗೆ ಲಾವತ್ತು ಹೊಳ್ಳ ಆ ವ ರ ಅವರ ತಾಗೆ 1 ದಾಗೆ ಏತ್ವ ತಂದೆ ಕಾಗೆ ಒಟ್ರಿಸಲಿ ಕ್ರೂ ಆಗುತ್ತೆ ಶಾ 2ನೇ ಶಾಗೆ ನಾವತ್ತು ಕೃಷ್ಣ ಮಾ ಕೊಂಬುಕಿಲಿ ಮೂ ತೀ ಬರೆದು ಅರ್ಕವತ್ತು ಕೊಡ್ತೀನಿ. ಮೂ ಏರ್ತಿ ಮೂರ್ತಿ ಕೃಷ್ಣಮೂರ್ತಿ ಹಾ ಏತ್ವ ಕೊಂಬುಕಿಲಿ ಹೋ ಳಾಗೆ ಲಾವತ್ತು ಕೃಷ್ಣಮೂರ್ತಿ ಹೊಳ್ಳ. ತಾಯಿ ತಾಕಿಲಿ ತಾ ಯಾಗುಡಿಸು ಈ ತಾಯಿ ಪಾ ದಾಗೆ ಇಳಿ ಕೊಡೋಣ ಅಥವಾ ದಾ ದೀರ್ಘ ದಾ ಅದಕ್ಕೆ ಮಾವತ್ತು ದಾ ಇರೋದು ಇದ್ದ ಆಗುತ್ತೆ. ಈ ಸ್ವರ ದೀರ್ಘ ಸ್ವರ ಬಂದು ಮಾಗೆ ಇಮ್ಮ ಇದೆಯಲ್ಲ ಅದಕ್ಕೆ ಸೇರುತ್ತೆ. ಪದ್ಮ ಆಗುತ್ತೆ ಪದ್ಮ ವ ತಿ ಪದ್ಮಾವತಿ ತಾಯಿ ಪದ್ಮಾವತಿ ಅಂತ ಬರಿಬೋದು. ಇದು 4ನೇ ಪ್ರಶ್ನೆ. 5ನೇ ಪ್ರಶ್ನೆ, ಮಾಲತಿ ಹೊಳ್ಳ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು ಅಂತ ಇದೆ. ಅದಕ್ಕೆ ಉತ್ತರ ಪ್ರಶ್ನೆಯಲ್ಲಿ ಇರೋವಂಥ ಪದಗಳನ್ನೇ ಬರೆಯೋಣ. ಮಾಲ ತಾಗುಡಿಸು ತಿ ಮಾಲತಿ ಹಾ ಏತ್ವ ಕೊಂಬುಕಿಲಿ ಹೋ ಲಾಗೆ ಲಾವತ್ತು ಹೊಳ್ಳ ಆ ವ ರಾಗುಡಿಸು ರೀ ಗಾಗೆ ಏತ್ವ ರೇ ಅವರಿಗೆ ಬಾ ವಾಕಿಲಿ ಬಾ ಲಾಗೆ ಯಾವತ್ತು ಬಾಲ್ಯ ದ ಲಾಗೆ ಏತ್ವ ದೀರ್ಘ ಕೆಳಗಡೆ ಲಾವತ್ತು ಬಾಲ್ಯದಲ್ಲೇ ತಾ ಗಾಕೊಂಬುಗು ಲಾಗುಡಿಸು ಲಿ ದ ತಗುಲಿದ ರೋಗ ರಾ ಏತ್ವ ಕೊಂಬುಕಿಲಿ ದೀರ್ಘ ರೋಗ ಪ ಏತ್ವ ಕೊಂಬುಕಿಲಿ ದೀರ್ಘ ಪೋ ಲಾಗುಡಿಸು ಲಿ ಯಾ ಏತ್ವ ಕೊಂಬುಕಿಲಿ ಪೋಲಿಯೋ ಅಂತ ಬರೀಬೇಕು. ಡಬಲ್ ಕೋಟ್ಸಲ್ಲಿರೋದು ನಾವು ತಪ್ಪಿಲ್ಲದಂಗೆ ಬರೀಬೇಕಾಗುತ್ತೆ. ಮಿಕ್ಕಿದೆಲ್ಲ ಪ್ರಶ್ನೆಯಲ್ಲೇ ಇರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮಾಲತಿ ಹೊಳ್ಳ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು ಅಂತ ಇದೆ. ಅದಕ್ಕೆ ಉತ್ತರ ಮಾಕಿಲಿ ಮಾ ಲಾ ತಾಗುಡಿಸು ತಿ ಮಾಲತಿ ಹಾ ಏತ್ವ ಕೊಂಬುಕಿಲಿ ಹೋ ಳಾಗೆ ಲಾವತ್ತು ಹೊಳ್ಳ ಆ ವ ರಾಕೊಂಬು ರು ಅವರು ಚೆನ್ನೈನಲ್ಲಿ ಚಾಗೆ ಏತ್ವ ಚೇ
ನಾಗೆ ಏತ್ವ ನೇ ಅದಕ್ಕೆ ನಾವತ್ತು ಚೆನ್ನೈ ಆಗುತ್ತೆ. ಇಲ್ಲಿ ಐತ್ವ ಕೊಟ್ಟಿದ್ದು ಚೆನ್ನೈ ಆಗುತ್ತೆ. ಚೆನ್ನೈ ನ ಲಾಗುಡಿಸು ಲೀಗೆ ಲಾವತ್ತು. ಚೆನ್ನೈನಲ್ಲಿ ಚಾಗುಡಿಸು ಚಿ ಕಾಗುಡಿಸು ಕಿ ತಾಗೆ ಏತ್ವ ಬರೆದು ಸಾವತ್ತು ಕೊಡ್ತೀವಿ. ಚಿಕಿತ್ಸೆ ಅಂತ ಆಗುತ್ತೆ. ಪಡೆದ ಪ ಡಾಗೆ ಏತ್ವ ಡೇ ದ ಪಡೆದ. ಪುನರ್ವಸತಿ ಪು ನ ವ ಅದಕ್ಕೆ ಅರ್ಕವತ್ತು ಪುನರ್ವ ಆಗುತ್ತೆ. ಸ ತಾಗುಡಿಸು ತಿ ಪುನರ್ವಸತಿ. ಕಾಗೆ ಏತ್ವ ದೀರ್ಘ ಕೆ 10 ಕೇಂದ್ರ. ಕೇಂದ್ರ ಯಾವುದು ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಉತ್ತರನ ಬರೀಬೇಕಾಗುತ್ತೆ. ದತ್ತಾತ್ರೇಯ ದಾ ಬರೆದು ಇದು ದಾ ಇದು. ತಾಗೆ ದೀರ್ಘ ಕೊಡ್ತೀವಿ ತಾ ಆಗುತ್ತೆ ಅದಕ್ಕೆ ತಾವತ್ತು. ದತ್ತ ಮತ್ತು ತಾ ಏತ್ವ ದೀರ್ಘ ತೇ ಆಗುತ್ತೆ ಅದಕ್ಕೆ ಅರ್ಧಚಂದ್ರ. ದತ್ತಾತ್ರೇಯ ದತ್ತಾತ್ರೇಯ. ಮೆಡಿಕಲ್ ಮೆಡಿಕಲ್ ಮಾ ಏತ್ವ ಮೇ ಡಾಗುಡಿಸು ಡಿ ಕ ಲಾನ ಹೀಗೆ ಬರೆದು ಅಂದರೆ ಮೆಡಿಕಲ್. ಸೆಂಟರ್ ಸಾಗೆ ಏತ್ವ ಸೇ 0 ಸೆನ್ ಟ ಎರ್ ಮೆಡಿಕಲ್ ಸೆಂಟರ್ ಅಂತ ಆಗುತ್ತೆ. ನೆಕ್ಸ್ಟು 6ನೇ ಪ್ರಶ್ನೆ. ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು ಯಾವುವು ಅಂತ ಇದೆ. ಅದಕ್ಕೆ ಅರ್ಜುನ ಪ್ರಶಸ್ತಿ ಆ ಜಾಕೊಂಬು ಜೂ ಅದಕ್ಕೆ ಅರ್ಕ ಒತ್ತು ಕೊಡೋಣ. ಆ ಜೂ ಆಗುತ್ತೆ. ನ ಅರ್ಜುನ ಪ್ರಶಸ್ತಿ. ಪಾಗೆ ಅರ್ಧಚಂದ್ರ ಪ್ರ ಶ ಸಾಗುಡಿಸು ಸಿ ಅದಕ್ಕೆ ತಾವತ್ತು. ಅರ್ಜುನ ಪ್ರಶಸ್ತಿ. ಅನಂತರ ಪದ್ಮಶ್ರೀ 2ನೇದು ಪ ದಾಗೆ ಮಾವತ್ತು ಪ ದಾಗೆ ಮಾವತ್ತು ಪದ್ಮ. ಶನಿವಾರ ಸಾಗುಡಿಸು ಶ್ರೀ ಅದಕ್ಕೆ ಅರ್ಧಚಂದ್ರ ಕೊಟ್ಟು ದೀರ್ಘ ಕೊಡೋಣ ಶ್ರೀ ಆಗುತ್ತೆ. ಪದ್ಮಶ್ರೀ ಪ್ರಶಸ್ತಿ. ಪಾಗ ಅರ್ಧಚಂದ್ರ ಪ್ರ ಶ ಸಾಗುಡಿಸು ಸಿ ಅದಕ್ಕೆ ತಾವತ್ತು ಪ್ರಶಸ್ತಿ. ಮತ್ತು ಮ ತಾಕೊಂಬತ್ತು ತೂಗೆ ತಾವತ್ತು. ಮತ್ತು ಕರ್ನಾಟಕದ ಕ ನಾಕಿಲಿ ಆಮೇಲೆ ಅರ್ಕವತ್ತು ಕರ್ನ ಆಗುತ್ತೆ. ಟ ಕ ದ ಕರ್ನಾಟಕದ. ಏಕಲವ್ಯ ಏ ಕ ಲ ವಾಗೆ ಯಾವತ್ತು ಏಕಲವ್ಯ ಪ್ರಶಸ್ತಿ ದೊರೆತಿದೆ. ದಾ ಏತ್ವ ಕೊಂಬಿಕಿಲಿ ದೋ ರಾಗೆ ಏತ್ವ ರೇ ತಾಗುಡಿಸುತ್ತಿ ದಾಗೆ ಏತ್ವ ದೊರೆತಿದೆ ಅಂತ. ಇನ್ನು ಹಲವಾರು ಪ್ರಶಸ್ತಿಗಳಿದೆ. 3 ಮುಖ್ಯ ಅಂತ ಹೇಳಿರೋದ್ರಿಂದ ಇದು 3ನ್ನ ಬರಿತಾ ಇದ್ದೀವಿ. ಎಲ್ಲ ಒಂದ್ಸರಿ ಹೇಳ್ಬಿಡೋಣ. ಮೊದಲನೇ ಪ್ರಶ್ನೆ. ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವರು ಅಂತ. ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು ಅಂತ ಬರೆದಿದ್ದೀವಿ. 2ನೇ ಪ್ರಶ್ನೆ. ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದ್ದನು ಅಂತ ಇದೆ. ಅದಕ್ಕೆ ಉತ್ತರ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದ್ದನು ಅಂತ ಬರೆದಿದ್ದೀವಿ. 3ನೇಯದು. ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆಯುತ್ತಿದ್ದನು ಅಂತ ಇದೆ. ಅದಕ್ಕೆ ಉತ್ತರ ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದನು ಅಂತ ಬರೆದಿದ್ದೀವಿ. ನೆಕ್ಸ್ಟ್. ಮಾಲತಿ ಹೊಳ್ಳ ಅವರ ತಂದೆ ತಾಯಿಯ ಹೆಸರೇನು ಅಂತ ಇದೆ. ಅದಕ್ಕೆ ಉತ್ತರ ಮಾಲತಿ ಹೊಳ್ಳ ಅವರ ತಂದೆ ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ. ಮಾಲತಿ ಹೊಳ್ಳ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು ಅಂತ. ಅದಕ್ಕೆ ಉತ್ತರ ಮಾಲತಿ ಹೊಳ್ಳ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ ಅಂತ ಬರೆದಿದ್ದೀವಿ.
6ನೇ ಪ್ರಶ್ನೆ, ಮಾಲತಿ ಹೊಳ್ಳ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು ಅಂತ. ಅದಕ್ಕೆ ಉತ್ತರ, ಮಾಲತಿ ಹೊಳ್ಳ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂತ. ನೆಕ್ಸ್ಟ್, ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳಾವುವು ಅಂತ ಇದೆ. ಅದಕ್ಕೆ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕದ ಏಕಲವ್ಯ ಪ್ರಶಸ್ತಿ ದೊರೆತಿದೆ ಅಂತ 7 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೀವಿ. ಇದನ್ನು ಚೆನ್ನಾಗಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ.